ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ವಿಶ್ವಗುರು ಬಸವಣ್ಣನವರ ಒಂದು ಅದ್ಭುತವಾದ ವಚನದ ಬಗ್ಗೆ. ಇದು ಕೇವಲ 4 ಸಾಲುಗಳಲ್ಲಿ ಆಧ್ಯಾತ್ಮಿಕ ಪಯಣದ ಒಂದು ದೊಡ್ಡ ಸತ್ಯವನ್ನೇ ನಮ್ಮುಂದೆ ಇಡುತ್ತೆ. ಈ ನಮ್ಮ ವಿಶ್ಲೇಷಣೆಗೆ ಮಾರ್ಗದರ್ಶನ ನೀಡ್ತಾ ಇರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ವಿಶೇಷ ಧನ್ಯವಾದಗಳು. ಸರಿ, ಹಾಗಾದ್ರೆ ಮೊದಲಿಗೆ ಆ ಪೂರ್ಣ ವಚನವನ್ನೊಮ್ಮೆ ಕೇಳೋಣ. ಖಂಡಿತ. ವಚನ ಹೀಗಿದೆ: ಉದಯದ ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಯಿತು, ಮಧ್ಯಾಂಗದ ಬಿಸಿಲು ಅಂಗಕ್ಕೆ ಕಠಿಣವಾಯಿತು, ಮೊದಲಲ್ಲಿ ಲಿಂಗಭಕ್ತಿ ಹಿತವಾಯಿತು, ಕಡೆಯಲ್ಲಿ ಜಂಗಮಭಕ್ತಿ ಕಠಿಣವಾಯಿತು. ಇದು ಕಾರಣ ಕೂಡಲ ಸಂಗಮದೇವನವರ ಬಲ್ಲನಾಗಿ ಒಲ್ಲನಯ್ಯ. ಆಹಾ, ಎಂಥ ಅದ್ಭುತ ರೂಪಕ! ಮೊದಲ 2 ಸಾಲುಗಳಲ್ಲೇ ಇಡೀ ವಚನದ ಭಾವ ಹಿಡಿದಿಟ್ಟ ಹಾಗೆ. ಚಳಿಗಾಲದ ಬೆಳಗಿನ ಎಳೆ ಬಿಸಿಲು, ಅದು ಮೈಗೆ ಎಷ್ಟು ಹಿತ ಅಲ್ವಾ? ಹೌದು ಹೌದು, ಒಂದ್ ರೀತಿ ಚೈತನ್ಯ ಕೊಡುತ್ತೆ. ಆದರೆ ಅದೇ ಸೂರ್ಯ ಮಧ್ಯಾಹ್ನ ನೆತ್ತಿ ಮೇಲೆ ಬಂದಾಗ ಅಪ್ಪ, ಅದರ ತಾಪ ತಡೆಯೋ ಆಗಲ್ಲ. ಅದೇ ಅಲ್ವಾ? ಇದೇ ಒಂದು ಸರಳವಾದ ದಿನನಿತ್ಯದ ಅನುಭವವನ್ನ ಬಸವಣ್ಣನವರು ಆಧ್ಯಾತ್ಮಿಕ ಪಯಣಕ್ಕೆ ಎಷ್ಟು ಸುಂದರವಾಗಿ ಜೋಡಿಸಿದ್ದಾರೆ ನೋಡಿ. ಹೌದು, ಆ ಹಂತಗಳೇ ಲಿಂಗಭಕ್ತಿ ಮತ್ತು ಜಂಗಮಭಕ್ತಿ. ಈ ವಚನದ ತಿರುಳೆ ಇವೆರಡರ ನಡುವಿನ ವ್ಯತ್ಯಾಸ ಅನ್ಸುತ್ತೆ. ನಮ್ಮ ಕೇಳುಗರಿಗಾನಿ ಇದನ್ನ ಸ್ವಲ್ಪ ವಿವರಿಸ್ಬೋದಾ? ಖಂಡಿತ. ಲಿಂಗಭಕ್ತಿ ಅಂದ್ರೆ ಅದು ತನ್ನೊಳಗಿನ ಇಷ್ಟಲಿಂಗದ ಪೂಜೆ, ಧ್ಯಾನ. ಇದು ಬಹಳ ವೈಯಕ್ತಿಕವಾದದ್ದು, ಆಂತರಿಕವಾದ ಅನುಭವ. ಓ, ಹಾಗಾಗಿ ಅದು ಆರಂಭದ ಹಂತ, ಆ ಬೆಳಗಿನ ಹಿತವಾದ ಬಿಸಿಲಿನ ತರಹ. ಸುಲಭ ಮತ್ತು ಆನಂದದಾಯಕ. ಆದ್ರೆ ಜಂಗಮ ಭಕ್ತಿ ಇದೆಯಲ್ಲ, ಅದು ಚಲಿಸುವ ದೇವರು. ಅಂದ್ರೆ ಸಮಾಜದಲ್ಲಿರೋ ಪ್ರತಿಯೊಬ್ಬ ಜೀವಿಯಲ್ಲೂ ದೇವರನ್ನ ಕಂಡು ಸೇವೆ ಮಾಡೋದು. ಓಹೋ, ಹಾಗಾದ್ರೆ ವೈಯಕ್ತಿಕ ಸಾಧನೆಯಿಂದ ಸಾಮಾಜಿಕ ಸೇವೆಗೆ ಸಾಗುವ ಪಯಣ ಇದು. ಆದರೆ ಸಮಾಜ ಸೇವೆ ಅಥವಾ ಈ ಜಂಗಮ ಭಕ್ತಿ ಯಾಕೆ ಆ ಮಧ್ಯಾಹ್ನದ ಕಠಿಣ ಬಿಸಿಲಿನ ಹಾಗೆ ಆಗತ್ತೆ? ಅದು ಒಳ್ಳೆ ಕೆಲಸ ತಾನೇ? ಅತ್ಯುತ್ತಮವಾದ ಪ್ರಶ್ನೆ. ಅದಕ್ಕೆ ಉತ್ತರ ಆ ವಚನದ ಕೊನೆಯ ಸಾಲಲ್ಲೇ ಇದೆ. ಅತ್ಯಂತ ಪ್ರಬಲವಾದ ಸಾಲು ಅದು. ಇದು ಕಾರಣ ಕೂಡಲ ಸಂಗಮದೇವನವರ ಬಲ್ಲನಾಗಿ ಒಲ್ಲನಯ್ಯ. ಹೌದು. ಅಂದ್ರೆ ಸಮಸ್ಯೆ ಹೊರಗಡೆ ಎಲ್ಲೂ ಇಲ್ಲ, ನಮ್ಮೊಳಗೇ ಇದೆ ಅಂತಾರೆ ಬಸವಣ್ಣನವರು. ಬಲ್ಲನಾಗಿ ಒಲ್ಲನಯ್ಯ ಅಂದ್ರೆ ಸತ್ಯ ಯಾವುದು, ಸರಿ ಯಾವುದು ಅಂತ ನಮಗೆ ಗೊತ್ತಿದೆ. ಆದವು ಅದನ್ನು ಒಪ್ಕೊಳ್ಳೋಕೆ ಅಥವಾ ಅದರಂತೆ ನಡೆಯೋಕೆ ನಮ್ಮ ಮನಸ್ಸು ಸಿದ್ಧವಾಗಿಲ್ಲ. ನಿಜ. ಈ ಅರಿವು ಮತ್ತು ಆಚರಣೆ ನಡುವಿನ ಅಂತರವೇ ಆ ಸಂಘರ್ಷ. ಖಂಡಿತ. ಇದನ್ನೇ ಆಧುನಿಕ ಮನಃಶಾಸ್ತ್ರದಲ್ಲಿ ಕಾಗ್ನಿಟಿವ್ ಡಿಸನನ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ನಂಬಿಕೆಗೂ ನಮ್ಮ ನಡವಳಿಕೆಗೂ ವ್ಯತ್ಯಾಸ ಬಂದಾಗ ಆಗುವ ಮಾನಸಿಕ ಸಂಘರ್ಷ. ಆ ಒಳತೋಟಿಯೇ ಆ ಮಧ್ಯಾಹ್ನದ ಬಿಸಿಲು. ಹೌದು ಹೌದು. ವೈಯಕ್ತಿಕವಾಗಿ ದೇವರನ್ನ ಪೂಜೆ ಮಾಡೋದು ಸುಲಭ. ಆದ್ರೆ ನಮ್ಮ ಅಹಂಕಾರ, ನಮ್ಮ ಸ್ವಾರ್ಥಗಳನ್ನೆಲ್ಲ ಬದಿಗಿಟ್ಟು ಬೇರೆಯವರಲ್ಲಿ ದೇವರನ್ನು ಕಂಡು ಸೇವೆ ಮಾಡೋದಿದೆಯಲ್ಲ, ಅದು ನಮ್ಮನ್ನೇ ನಾವು ಪರೀಕ್ಷೆಗೆ ಒಡ್ಡಿಕೊಂಡ ಹಾಗೆ. ಅದೇ, ಆಗ ಪಯಣ ಕಠಿಣವಾಗುತ್ತೆ. ಹಾಗಾದ್ರೆ ಬಸವಣ್ಣನವರೇ ಹೇಳುತ್ತಿರೋದು ನಮ್ಮ ಆಧ್ಯಾತ್ಮಿಕ ಪಯಣದ ಅತಿ ದೊಡ್ಡ ಅಡ್ಡಿ ಹೊರಗಿನ ಪ್ರಪಂಚದಲ್ಲಿಲ್ಲ, ಅದು ನಮ್ಮ ಮನಸ್ಸಿನಲ್ಲೇ ಇದೆ ಅಂತ. ಖಂಡಿತ. ನಮ್ಮ ಅರಿವಿಗೂ ಆಚರಣೆಗೂ ನಡುವೆ ನಾವೇ ಕಟ್ಟಿಕೊಂಡ ಗೋಡೆ ಅದು. ಅದಕ್ಕಾಗಿಯೇ ಈ ವಚನ ಕೇವಲ ಒಂದು ಉಪದೇಶ ಅಲ್ಲ, ಅದೊಂದು ಕನ್ನಡಿ. ಆ ಕನ್ನಡಿಯಲ್ಲಿ ನಮ್ಮನ್ನ ನಾವು ನೋಡ್ಕೊಂಡು ಆ ಅಂತರವನ್ನ ಕಡಿಮೆ ಮಾಡ್ಕೊಳ್ಳೋಕ್ ಪ್ರಯತ್ನಿಸೋದೇ ನಿಜವಾದ ಸಾಧನೆ. ಅದ್ಭುತವಾದ ವಿಶ್ಲೇಷಣೆ. ಅಂದ್ರೆ ಜ್ಞಾನ ಹೊಂದುವುದು ಮೊದಲ ಹೆಜ್ಜೆ, ಆದರೆ ಆ ಜ್ಞಾನದಂತೆ ಬದುಕುವುದು ಅತೀ ದೊಡ್ಡ ಸವಾಲು. ಹೌದು. ಆ ಸವಾಲನ್ನ ಈ ವಚನ ಸ್ಪಷ್ಟವಾಗಿ ನಮ್ಮ ಇಡುತ್ತೆ. ಈ ಸಂದೇಶ ಕೇವಲ ಆಧ್ಯಾತ್ಮಿಕತೆಗೆ ಸೀಮಿತ ಅಲ್ಲ ಅನ್ಸುತ್ತೆ. ನಮ್ಮ ದಿನನಿತ್ಯದ ಜೀವನದಲ್ಲೂ ನಾವಿದನ್ನು ನೋಡ್ತೀವಿ. ಖಂಡಿತ. ಪ್ರತಿಯೊಂದು ನಿರ್ಧಾರಕ್ಕೂ ಇದು ಅನ್ವಯ ಆಗುತ್ತೆ. ಈ ಚಿಂತನೆಯ ಪಯಣ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀವಿ. ಇಷ್ಟ ಆದ್ರೆ ನಮ್ಮ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಪ್ರಯತ್ನಕ್ಕೆ ಬೆಂಬಲ ನೀಡಿ. ಈ ಚರ್ಚೆಗೆ ಮಾರ್ಗದರ್ಶನ ನೀಡಿದ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ಮತ್ತೊಮ್ಮೆ ನಮ್ಮ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಸರ್ವರಿಗೂ ಶರಣು ಶರಣಾರ್ಥಿ.